ಯಾಕಪ್ಪ ಅಂದ್ರೆ ಎಲ್ಲದ್ರ ಜೊತೆಗೆ ನಾವು ಮಿಕ್ಸ್ ಮಾಡಿ ಕೊಡ್ಬೋದು. ಓಕೆನಾ? ಹಾಗಾಗಿ ಇದನ್ನ ಪೆಸ್ಟಿಸೈಡ್ಸ್ ಅಂದ್ರೆ ಕೀಟನಾಶಕಗಳ ಜೊತೆಗೂ ನಾವು ಮಿಕ್ಸ್ ಮಾಡಿ ಕೊಡ್ಬೋದು. ಫಂಗಿಸೈಡ್ ರೋಗನಾಶಕ ಜೊತೆಗೂ ಮಿಕ್ಸ್ ಮಾಡಿ ಕೊಡ್ಬೋದು. ಆಮೇಲೆ ಸಾಲ್ಯುಬಲ್ ಫರ್ಟಿಲೈಸರ್ ಅಂದ್ರೆ ನೀರಲ್ಲಿ ಕರಗ್ತಕ್ಕಂಥ ಗೊಬ್ಬರಗಳು ನಾವೇನ್ ಸ್ಪ್ರೇ ಮಾಡ್ತೀವಿ ಅದ್ರ ಜೊತೆಗೂ ಮಿಕ್ಸ್ ಮಾಡಿ ಕೊಡ್ಬೋದು. ಮತ್ತೆ ಹರ್ಬಿಸೈಡ್ಸ್ ಅಂತ ಹೇಳ್ತೀವಿ. ಒಂದು ಆ ಈ ಭತ್ತ ಬೆಳೆ ಆಗಿರ್ಬೋದು ಅದ್ರೊಳಗೆ ಕಳೆಗಳ ನಿಯಂತ್ರಣ ಮಾಡೋದಕ್ಕೆ ನಾವು ಹರ್ಬಿಸೈಡ್ಸ್ ಗಳೆಲ್ಲ ಇದು ಯೂಸ್ ಮಾಡ್ತೀವಿ. ಅಂದ್ರೆ ಕಳೆ ಹುಟ್ಟೋದಕ್ಕಿಂತ ಪೂರ್ವ ಹುಟ್ಟಾದ್ಮೇಲೆನೂ ನಾವು ಈ ಕಳೆನಾಶಕಗಳನ್ನ ಸ್ಪ್ರೇ ಮಾಡ್ತೀವಿ. ಅದ್ರ ಜೊತೆಗೆ ನಾವೆಲ್ಲ ಇದನ್ನ ಮಿಕ್ಸ್ ಮಾಡಿ ಕೊಡ್ಬೋದು. ಓಕೆನಾ? ಆಮೇಲೆ ಇದು ಯಾವ ರೀತಿ ಕೆಲಸ ಮಾಡತ್ತಪ್ಪ ಅಂದ್ರೆ, ಈಗ ನಾವು ಸಪೋಸ್ ಬೆಳೆಗಳಿಗೆ ನಾವು ಇದನ್ನ ಸಿಂಪರಣೆ ಮಾಡ್ತೀವಿ. ಇದನ್ನ ಹಾಕದಲ್ಲೇ ನಾವೇನಾದ್ರೂ ಸಿಂಪರಣೆ ಮಾಡಿದ್ರೆ, ಈಗ ನಾವು ಹೆಚ್ಚಾನೆಚ್ಚು ನಾವೆಲ್ಲ ಸ್ಪ್ರೇ ಮಾಡಿಸೋದು ಯಾರ ಕಡೆಯಿಂದ? ಡಿಪೆಂಡಿಂಗ್ ಆಗಿರೋದೆಲ್ಲ ಲೇಬರ್ ಕಡೆಯಿಂದಾನೆ. ಆ ಲೇಬರ್ ಏನ್ ಮಾಡ್ತಾನೆ, ಬೆಳಗ್ಗೆ ಬರ್ತಾನೆ, ನಾವೇನದು ಔಷಧಿ ಹಾಕಿ ಕೊಡ್ತೀವಿ, ಅದನ್ನ ಒಂದು ಹಿಂಗ್ ಹಿಡ್ಕಂತ ಹೋದ್ರೆ ಸರಿಯಾಗಿ ಬೆಳೆಗೂ ಹಿಡಿಯೋದಿಲ್ಲ, ಅತ್ಲಾಗೆಲ್ಲ ಮಾಡ್ಕಂತ ಎಲಿ ಮೇಲೆ ಬಿದ್ರು ಬೀಳ್ಬೋದು ಅಥವಾ ಹೊರಗಡೆಗೂ ಬೀಳ್ಬೋದು. ನಾವು ಈ ಒಂದು ಅಗ್ರೋ 80+ ನ ನಮ್ಮ ಏನ್ ಉತ್ಪನ್ನ ಕೊಟ್ಟಿರ್ತೀವಿ ಮಿಕ್ಸ್ ಮಾಡಿ ಕೊಟ್ರಿ ಅಂದ್ರೆ, ಆ ಒಂದು ಹನಿ ಎಲಿ ಮೇಲೆ ಒಂದ್ ಹನಿ ಬಿದ್ರು ಸಾಕು, ಆ ಒಂದು ಹನಿ ಇಡೀ ಎಲೆನ ಆವರಿಸ್ಕೊಂತತಿ. ಅರ್ಥ ಆಯ್ತಲ್ಲ? ಒಂದು ಹನಿ ಒಂದು ಕೈ ಅಗಲ ಇರ್ತಕ್ಕಂಥ ಒಂದು ಎಲೆ ಮೇಲೆ ಒಂದ್ ಹನಿ ಒಂದು ಭಾಗದಲ್ಲಿ ಎಲ್ಲಾರು ಬಿತ್ತು ಅಂದ್ರೆ ಆ ಭಾಗನ ಸಂಪೂರ್ಣ ಅದು ವೆಟ್ ಮಾಡುತ್ತೆ, ತೇವಾಂಶ ಮಾಡುತ್ತೆ, ಮತ್ತೆ ಸ್ಪ್ರೆಡ್ ಮಾಡುತ್ತೆ. ಈ ಒಂದು ಕೆಲಸನ ಇದು ಅಗ್ರೋ 80+ ಮಾಡುತ್ತೆ. ಆಮೇಲೆ ಇದು ಏನಪ್ಪಾ ಅಂದ್ರೆ, ಎಲೆಯ ಕೆಳಭಾಗದಲ್ಲಿ ಇರ್ತಕ್ಕಂಥ ರಸಹೀರ ಕೀಟ ಆಗಿರ್ಬೋದು, ಜಿಗಿ ಆಗಿರ್ಬೋದು, ಇಂಥವಕ್ಕ ನಾವು ಏನ್ ಮಾಡ್ತೀವಿ, ಲೇಬರ್ಗೆ ಸ್ವಲ್ಪ ಎಲಿ ಕೆಳಗ್ ಹೊಡಿಯಪ್ಪ, ಎಲಿ ಕೆಳಗ್ ಸ್ಪ್ರೇ ಬರಂಗ್ ಮಾಡಪ್ಪ ಅಂತ ಹೇಳ್ತೀವಿ. ಆದ್ರೆ ಅವನು ಪ್ರಯತ್ನ ಮಾಡಿ ಸ್ಪ್ರೇ ಮಾಡ್ತಾ ಇರ್ತಾನೆ, ಬಟ್ ಆದಷ್ಟು ಪೂರಕವಾಗಿ ಅದು ತಲುಪಲ್ಲ. ನಾವು ಈ ಅಗ್ರೋ 80+ ನ ಮಿಕ್ಸ್ ಮಾಡಿ ಹಾಕೋದ್ರಿಂದ ಏನಾಗ್ತತೆ, ಆ ಎಲಿ ಕೆಳಗೂ ಅದನ್ನ ಹರಡಿಸ್ಕೊಂಡು ಅದರದ್ದು ಶಾಖ ಮುಟ್ಟಕ್ಕ ನೋಡ್ತತಿ. ಹಾಗಾಗಿ ಅದಕ್ಕೂ ಇದು ಸಹಾಯ ಆಗ್ತದೆ. ಆಮೇಲೆ ಇನ್ನೊಂದು ಮುಖ್ಯ ವಿಚಾರ ಏನಪ್ಪಾ ಅಂದ್ರೆ, ಇದನ್ನ ನಾವು ಎಲ್ಲದರಲ್ಲೂ ಜೊತೆಗೆ ಬಳಸೋದ್ರಿಂದ, ಈ ನೀವು ಮಿಷಿನರಿ ಕ್ಯಾನ್ಗಳು ಇರ್ತಾವ ನಾವು ಸ್ಪ್ರೇ ಮಾಡವು, ಈ ಜೆಟ್ಟು, ಆಮೇಲೆ ಹೆಗಲಿಗೆ ಕ್ಯಾನ್ಗಳು, ಇವೆಲ್ಲವೂ ಇರ್ತವೆ. ಈ ಕ್ಯಾನ್ಗಳಲ್ಲಿ ನಾವು ಅತಿ ಹೆಚ್ಚು ಈ ಕೀಟನಾಶಕ ಆಗಿರ್ಬೋದು, ಆಮೇಲೆ ಇವು ನಮ್ಮವೆಲ್ಲ ಏನು ಔಷಧಿಗಳನ್ನೆಲ್ಲ ಬಳಸ್ತೀವಿ. ಬಳಸಿ ಕ್ರಮೇಣ ಬಳಸ್ತಾ ಏನಾಗ್ತತಿ, ರಸ್ಟ್ ಹಿಡಿಯಕ್ ಸ್ಟಾರ್ಟ್ ಆಗತ್ತೆ. ರಸ್ಟ್ ಹಿಡಿಯೋದ್ರಿಂದ ಅದ್ರ ನಾಜಲ್ಲು ಕಟ್ಕೊಳತಕ್ಕಂತ ಒಂದು ಆ ಸಂದರ್ಭ ಇರ್ತತಿ. ನಾವ್ ಈ ಅಗ್ರೋ 80+ ನ ಬಳಸೋದ್ರಿಂದ ಈ ಏನ್ ರಸ್ಟ್ ಹಿಡಿತಕ್ಕಂಥದ್ದಾಗಿರ್ಬೋದು, ನಾಜಲ್ಗಳು ಕಟ್ಕೊಂತನದಾಗಿರ್ಬೋದು, ಇದೆಲ್ಲದನ್ನು ಕ್ಲೀನ್ ಮಾಡ್ಕೊಂತ ಹೋಗುತ್ತೆ. ಅಂದ್ರೆ ಚಾನ್ಸಸ್ ಬಹಳ ಕಡಿಮೆ ಇರುತ್ತೆ. ಯಾವ್ದು ನಾಜಲ್ಗಳು ಬ್ಲಾಕ್ ಗೀಕ್ ಆಗಲ್ಲ ಇದನ್ನ ಬಳಸೋದ್ರಿಂದ. ಈ ಎಲ್ಲದಕ್ಕಿಂತ ಮುಖ್ಯವಾಗಿ ಏನಪ್ಪಾ ಅಂದ್ರೆ, ನಾವು ಕೊಡ್ತಕ್ಕಂತ ಉತ್ಪನ್ನ ವೇಸ್ಟ್ ಆಗಲ್ಲ. ಪ್ರತಿಯೊಂದನ್ನು ನಮ್ಮ ಇದಕ್ಕೆ ಬೆಳೆಗೆ ಹೋಗಂಗೆ ಮಾಡ್ತತಿ. ಆಮೇಲೆ ಇದೆಲ್ಲ ವಿಚಾರ ಆಯ್ತು. ಇನ್ನು ಎರಡನೇ ವಿಚಾರ ಏನಪ್ಪಾ ಅಂದ್ರೆ, ಈ ಒಂದು ಅಗ್ರೋ 80+ ನಮ್ಮ ಬೆಳೆಗಳಿಗೆ ಯಾವ ರೀತಿ ಸಹಾಯ ಮಾಡುತ್ತೆ ಅಂದ್ರೆ, ಇದು ನಾವು ಔಷಧಿ ಜೊತೆ ಮಿಕ್ಸ್ ಮಾಡಿ ಕೊಡ್ಬೇಕಂತ ನಾನೊಂದು ಫಸ್ಟ್ ಪಾಯಿಂಟ್ ಹೇಳಿದೆ. ಇದು ಕೊಡೋದ್ರಿಂದ ಏನೇನು ಉಪಯೋಗ ಆಗುತ್ತೆ, ಔಷಧಿ ಒಂದು ವೇಸ್ಟ್ ಆಗಲ್ಲ, ಆಮೇಲೆ ನಾಜಲ್ಗಳು ಕಟ್ಕೊಳಲ್ಲ, ಇದೆಲ್ಲದೂ ಹೇಳಿದೆ. ಈ ಎರಡನೇ ವಿಚಾರ ಅಂದ್ರೆ, ನಮ್ಮ ಬೆಳೆಗಳಿಗೆ ಇದನ್ನ ನಾವು ಔಷಧಿ ಮುಖಾಂತರ ಕೊಡೋದ್ರಿಂದ ಈ ಬೆಳೆಗಳಿಗೆ ಯಾವ ರೀತಿ ಇದು ಸಹಾಯ ಮಾಡುತ್ತೆ. ಮೊದಲನೇ ಪಾಯಿಂಟ್ ಹೇಳಿದೀನಿ, ಇದು ಯಾವುದೇ ರೀತಿ ರೋಗನಾಶಕ ಅಲ್ಲ, ಕೀಟನಾಶಕ ಅಲ್ಲ, ಮತ್ತೆ ಏನಲ್ಲ. ಇದು ಏನಪ್ಪಾ ಅಂದ್ರೆ ಒಂದು ಸ್ಪ್ರೆಡ್ಡಿಂಗು ವೆಟ್ಟಿಂಗ್ ಅಂದ್ರೆ ಹರಡುವಿಕೆ ಮತ್ತು ಹೀರುವಿಕೆ ಅನ್ನೋದನ್ನ ಜಾಸ್ತಿ ಮಾಡತಕ್ಕಂತ, ಒತ್ತು ಕಡ್ತಕ್ಕಂತ ಒಂದು ಸಾಧನ ಅಗ್ರೋ 80+. ಇದು ಯಾವ ರೀತಿ ನಮ್ಮ ಬೆಳೆಗಳಿಗೆ ಇದನ್ನ ಇಂಪ್ರೂವ್ ಮಾಡತಪ್ಪ ಅಂದ್ರೆ, ಫಸ್ಟ್ ಇದನ್ನ ನಾವು ಕೊಟ್ಟಾಗ ನಮ್ಮ ಬೆಳೆಗಳಲ್ಲಿ ಎಲ್ಲಾ ಎಲೆಗಳಲ್ಲಿ ಎಲ್ಲಾ ಭಾಗನ ಇದು ಆವರಿಸ್ಕೊಂತತಿ. ಆಮೇಲೆ ಈ ಬೆಳೆಗಳು ನಾವು ಈಗ ಸಪೋಸ್ ಈಗ ನಾವು ಮೊಳಕೆ ಏನ್ ಹಾಕ್ತಕ್ಕಂತ ಒಂದು ಬೀಜಗಳು ಇರ್ತವೆ, ಈ ಮೊಳಕೆನ ಬೇಗ ಮಾಡೋದಕ್ಕೆ ಅಂದ್ರೆ ಮೊಳಕೆನ ಬಿಡೋದಕ್ಕೆ ಇದು ಸಹಾಯ ಮಾಡುತ್ತೆ. ಆಮೇಲೆ ಇದನ್ನ ನಾವು ಈಗ ಇನ್ನೊಂದು ವಿಚಾರ ಏನಂದ್ರೆ, ಇದನ್ನ ನಾವು ಈ ಪೆಸ್ಟಿಸೈಡ್ಸ್ ಮತ್ತೆ ಹರ್ಬಿಸೈಡ್ಸ್ ಎಲ್ಲದ್ರ ಜೊತೆಗೆ ಸಾಲ್ಯುಬಲ್ ಫರ್ಟಿಲೈಸರ್ ಜೊತೆಗೆ ಇದನ್ನೆಲ್ಲ ಮಿಕ್ಸ್ ಮಾಡಿ ಹಾಕ್ಬೋದು ಅಂತ ಹೇಳಿದೆ. ಈ ಒಂದು ಅಗ್ರೋ 80+ ನಾವು ಇದ್ರ ಮಿಕ್ಸ್ ಮಾಡೋದ್ರಿಂದ ಏನಾಗುತ್ತೆ,
ಈ ಒಂದು ಏನ್ ನಾವು ಕೊಡ್ತಕ್ಕಂತ ಉತ್ಪನ್ನ ಇದೆಯಲ್ಲ ಅದನ್ನ ಸ್ಟ್ರಾಂಗ್ ಆಗಿ ಅದ್ರ ಕೆಲಸ ಮಾಡೋದಕ್ಕೆ ಇದು ಸಹಾಯ ಮಾಡುತ್ತೆ. ಯಾವುದು Agro 80+. ಆಮೇಲೆ ಈ ಒಂದು ನಾವು ಕೊಡ್ತಕ್ಕಂತ ಔಷಧಿ ಏನು ಸ್ಪ್ರೇ ಮಾಡ್ತೀವಿ, ಕೊಡ್ತಕ್ಕಂತ ಈ ಉತ್ಪನ್ನನ ಯೂನಿಫಾರ್ಮಿಟಿ ಆಗಿ ಎಲ್ಲಾ ಬೆಳೆಗೆ ನಾವು ಕೊಟ್ಟಾಗ ಯೂನಿಫಾರ್ಮಿಟಿ ಆಗಿ ಇದು ಕವರ್ ಮಾಡ್ತತಿ. ಅಂದ್ರೆ ಒಂದು ಕಡೆಗೆ ಕಡಿಮೆ ಆಗೋದು, ಇನ್ನೊಂದು ಕಡೆಗೆ ಜಾಸ್ತಿ ಆಗೋದು, ಈ ರೀತಿ ಮಾಡೋದಕ್ಕೆ ಇದು ಆಸ್ಪದ ಕೊಡಲ್ಲ. ಅಂದ್ರೆ ನಾವು ಕೊಟ್ಟಿರ್ತಕ್ಕಂತ ಉತ್ಪನ್ನ ಎಲ್ಲ ಕಡೆಗೂ ಕವರ್ ಆಗುತ್ತೆ. ಆಮೇಲೆ ವೇಸ್ಟ್ ಒಂದ್ ಆಗಲ್ಲ ಇದು. ಆಮೇಲೆ ಇದನ್ನ ಸ್ಟ್ರಾಂಗ್ ಆಗಿ ಬೆಳೆಯೋದಕ್ಕೆ ಇದು ಆ ಒಂದು ಸಾಧನ ಆಗಿರ್ತತೆ. ಆಮೇಲೆ ಎಕ್ಸ್ಪೆಷಲಿ ಈಗ ನಿಮಗೆ ಮುಖ್ಯವಾಗಿ ಹೇಳ್ಬೇಕಪ್ಪ ಅಂದ್ರೆ ಈ ಮಳೆಗಾಲ. ಈ ಮಳೆಗಾಲದಲ್ಲಿ ಏನಾಗಿದೆ ಅಂದ್ರೆ ನಾವೀಗ ಸ್ಪ್ರೇ ಮಾಡಿ ಬಂದಿರ್ತೀವಿ, 1 ಅವರ್ ಅಥವಾ 2 ಅವರ್ ಅಲ್ಲಿ ಮಳೆ ಬಂದ್ಬಿಟ್ರೆ ನಾವು ಮಾಡಿರ್ತಕ್ಕಂಥ ಸ್ಪ್ರೇ ಇದೆಯಲ್ಲ ಪೂರಾ ವೇಸ್ಟ್, ಅದು ಯಾವುದು ಬೆಳೆಗೆ ಹೋಗಲ್ಲ. ಹಂಗಾಗಿ ಈ ಮಳೆಗಾಲದಲ್ಲಿ ಇದನ್ನ ಬಳಸೋದು ಬಹಳ ಮುಖ್ಯ. ಮಳೆಗಾಲ ಅನ್ನೋದು ಈ ರೈತರಿಗೆ ಏನಾಗ್ಬಿಟ್ಟಿದೆ, ನಾವು ಇದು ಗಮ್ ಗಮ್ ಅಂತ ಕರೀತಾರೆ. ಅವ್ರ ಏನಂದ್ರ ಗಮ್ ಹಾಕ್ಬೇಕಪ್ಪ, ಗಮ್ ಹಾಕ್ಬೇಕಪ್ಪ ಅಂದ್ರೆ ಮಳೆಗಾಲದಾಗ ಅಷ್ಟೇ ಹಾಕ್ಬೇಕು ಅನ್ನೋದು ಅಷ್ಟೇ ತಲೆಗಿರೋದು. ಎಲ್ಲಾ ಫಾರ್ಮರ್ಸ್, ಎಸ್ಪೆಷಲಿ ಎಲ್ಲಾ ಫಾರ್ಮರ್ಸ್ ತಲೆಗಿರೋದು ನಾವು ಮಳೆ ಬರುತ್ತೆ ಹಂಗಾಗಿ ಗಮ್ ಹಾಕಿದ್ರೆ ನಾವು ಕೊಟ್ಟಿರ್ತಕ್ಕಂಥ ಮಳೆ ಬಂದ್ರು ಇದು ಕೆಲಸ ಮಾಡುತ್ತೆ ಅನ್ನೋದು ಒಂದು ತಲೆಗಿದೆ. ಬಟ್ ಇದನ್ನ ಏನಂದ್ರೆ ಇದನ್ನ ನಾವು ರೈತರಿಗೆ ಹೇಳ್ಬೇಕಪ್ಪ ಅಂದ್ರೆ ಬರೀ ಮಳೆಗಾಲದಾಗ ಬಳಸ್ತಕ್ಕಂಥದ್ದಲ್ಲ, ಯಾವಾಗ ಕೊಟ್ರು ಇದನ್ನ ಬಳಸ್ಬೋದು. ಎಕ್ಸ್ಪೆಷಲಿ ಮಳೆಗಾಲದಲ್ಲಿ ಬಳಸೋದ್ರಿಂದ ಇನ್ನೂ ಒಳ್ಳೇದು. ಯಾಕಪ್ಪ ಅಂದ್ರೆ ಮಿನಿಮಮ್ ನಾವೇನ್ ಸ್ಪ್ರೇ ಮಾಡಿರ್ತೀವಿ 2 ರಿಂದ 3 ಅವರ್ ಮಳೆ ನೋಡ್ಕೊಂಡೆ ಸ್ಪ್ರೇ ಮಾಡಿಸ್ಬೇಕು. ಯಾವ್ದೇ ನೀವು ಔಷಧಿನ ಅಥವಾ ನಾವು ಕೊಟ್ಟದ್ದು ಸ್ಪ್ರೇ ಮಾಡ್ಸಕ್ ಹೋದ್ರೆ ಒಂದ್ ಅಟ್ಲೀಸ್ಟ್ 3 ಅವರ್ಸ್ ಅದು ಬಿಡುವಿತ್ತು ಅಂದ್ರೆ ನಾವು ಕೊಟ್ಟಿರ್ತಕ್ಕಂಥ ಔಷಧಿ ಅದು ಒಳ್ಳೆ ತನವಾಗಿ ಕೆಲಸ ಮಾಡುತ್ತೆ. ಆಮೇಲೆ ನಾವ್ ಇದು ಕೊಡೋದ್ರಿಂದ ಈ ಮಳೆಗಾಲದಲ್ಲಿ ನಾವ್ ಇದನ್ನ ಹಾಕದಲ್ಲಿ ಏನಾದ್ರೂ ನೀವು ಸ್ಪ್ರೇ ಕೊಟ್ರಿ ಅಂದ್ರೆ ಆ ಒಂದ್ ಹನಿ ಏನು ಎಲೆ ಮೇಲೆ ಬೀಳುತ್ತೆ ಅದು ಜಾರದ್ ಚಾನ್ಸಸ್ ಇರುತ್ತೆ. ಅಂದ್ರೆ ತೇವಾಂಶ ಇರುತ್ತಲ್ಲ, ಹಂಗಾಗಿ ಜಾರ್ಕೊಂಡ್ ತೆಳ ಬೀಳೋದಿರುತ್ತೆ. ನಾವ್ ಈ Agro 80+ ನ ಅದ್ರೊಳಗೆ ಮಿಕ್ಸ್ ಮಾಡಿ ಕೊಡೋದ್ರಿಂದ ಆ ಒಂದು ಎಲೆ ಮೇಲೆ ಕೊಟ್ಟಾಗ ಅದ್ ಏನಾಗುತ್ತೆ, ಅದ್ರ ಮೇಲೆ ಬಿದ್ದ ತಕ್ಷಣ ಅದು ಹಿಡ್ಕೊಂಡು ಹರಡುವಿಕೆ ಮತ್ತು ಇರುವಿಕೆ ಬಹಳ ಒಳ್ಳೆ ಕೆಲಸ ಮಾಡುತ್ತೆ. ಹಂಗಾಗಿ ಜಾರುವ ಚಾನ್ಸಸ್ ಅಂತ ಇದನ್ನ ಬಹಳ ಕಡಿಮೆ ಮಾಡ್ತದೆ. ಇದು ಎಲ್ಲದೂ ಹೊರತಾಗಿ 3ನೇ ಪಾಯಿಂಟ್ ಏನಪ್ಪಾ ಅಂದ್ರೆ ಇದು ನಮ್ಮ ರೈತರಿಗೆ ಯಾವ ರೀತಿ ಸಹಾಯ ಮಾಡುತ್ತೆ. ಈ ಒಂದು Agro 80+ ನಮ್ಮ ರೈತರಿಗೆ ಯಾವ ರೀತಿ ಸಹಾಯ ಮಾಡುತ್ತೆ. ಒಂದೇನ್ ಹೇಳಿದೆ, ನಾವು ಕೊಟ್ಟಿರ್ತಕ್ಕಂತ ಔಷಧಿ ಯಾವುದು ವೇಸ್ಟ್ ಆಗಲ್ಲ. ಇದು ಕೊಡೋದ್ರಿಂದ ಏನಾಗ್ತತೆ, ಬೇಗ ಇದಕ್ಕ ಉತ್ಪನ್ನಕ್ಕ ಸಿಗ್ತತೆ. ಹಂಗಾಗಿ ಇದು ಯಾವುದೇ ರೀತಿ ವೇಸ್ಟ್ ಆಗಲ್ಲ ಅಂತ ಒಂದ್ ಹೇಳಿದೆ. ಆಮೇಲೆ ನಾವೇನು ಕೊಟ್ಟಿರ್ತೀವಿ, ಪೆಸ್ಟಿಸೈಡ್ಸ್ ಆಗಿರ್ಬೋದು, ಫಂಗಿಸೈಡ್ಸ್ ಆಗಿರ್ಬೋದು, ಅಥವಾ ಬೆಳವಣಿಗೆಗೆ ನಾವು ಏನು ಕೊಟ್ಟಿರ್ತೀವಿ, ಈ ನಮ್ದು ಟಾನಿಕ್ ಆಗಿರ್ಬೋದು, ಆಮೇಲೆ ನಮ್ಮ ಹ್ಯೂಮಿಕ್ ಆಸಿಡ್ ಆಗಿರ್ಬೋದು, ಅದ್ರ ಜೊತೆಗೆ ನಾವು ಕ್ರಾಪ್ ಕೇರ್ ಅಂತ ಕೊಡ್ತೀವಿ, ಫಂಗಿ ಕೇರ್ ಅಂತ ಕೊಡ್ತೀವಿ. ಅದು ಮುಂದೆ ರೋಗಕ್ಕೆ ಉಳುಕ್ಕೆಲ್ಲ ಕೊಡ್ತೀವಲ್ಲ, ಅದು ಕೊಟ್ಟಾಗ ಆ ಔಷಧಿನೂ ಚೆನ್ನಾಗಿ ಕೆಲಸ ಮಾಡುತ್ತೆ. ಮತ್ತೆ ಇದ್ರ ಜೊತೆಗೆ ಇದನ್ನ ಕೊಟ್ಟಾಗ ಬೆಳೆಗಳಿಗೆ ಇಳುವರಿನೂ ಜಾಸ್ತಿ ಮಾಡೋದಕ್ಕೆ ಇದು ಸಹಾಯ ಮಾಡುತ್ತೆ. ನೆಕ್ಸ್ಟ್ ವಿಚಾರ ಏನಪ್ಪಾ ಅಂದ್ರೆ ಈ ನರ್ಸರಿ ಇದನ್ನ ಎಲ್ಲೆಲ್ಲಿ ಬಳಸ್ಬೋದು, ಎಲ್ಲಾ ಬೆಳೆಗಳಿಗೂ ಇದನ್ನ ಬಳಸ್ಬೋದು. ಇದನ್ನ ಹೆಚ್ಚಾಗಿ ಎಲ್ಲಾ ಕಡೆಗೂ ಏನೀಗ ನಾವು ನರ್ಸರಿ ಅಂತ ಹೇಳ್ತೀವಿ, ಆಮೇಲೆ ನಮ್ಮ ಕೈ ತೋಟಗಳು ಅಂತ ಹೇಳ್ತೀವಿ, ಈ ಮನೆ ಮುಂದೆ ನೀವು ಪಾಟ್ ಹಾಕೊಂಡಿರ್ತೀರಿ, ಎಲ್ಲದಕ್ಕೂ ನೀವು ಸ್ಪ್ರೇ ಅಂತೂ ಮಾಡ್ತೀರಿ. ಸ್ಪ್ರೇ ಮಾಡೋದಾಗ ಅದನ್ನ ಹಾಕೊಂಡು ಬಳಸೋದ್ರಿಂದ ಯಾವುದೇ ರೀತಿ ಇದಾಗೋದಿಲ್ಲ. ಹಂಗಾಗಿ ಇದು ಕೊಟ್ಟಿರ್ತಕ್ಕಂಥದ್ದನ್ನ ಎಲ್ಲ ಇದಾಗುತ್ತೆ. ಮುಖ್ಯವಾಗಿ ಈ ಹಣ್ಣಿನ ಬೆಳೆಗಳಾಗಿರ್ಬೋದು ಮತ್ತೆ ತರಕಾರಿ ಬೆಳೆಗಳಾಗಿರ್ಬೋದು, ಇದನ್ನೆಲ್ಲ ಕೊಡೋದ್ರಿಂದ ಏನಾಗ್ತತೆ, ಈ ಒಂದು ಪೆಸ್ಟ್ ಮತ್ತೆ ಡಿಸೀಸ್ ಅಂತ ಹೇಳ್ತೀವಿ, ಕೀಟ ಬಾಧೆ ಮತ್ತು ರೋಗ ಬಾಧೆ, ಎರಡೂ ಕಡೆಯಿಂದ ಕೀಟ ಬಾಧೆ ಮತ್ತು ರೋಗ ಬಾಧೆನ ಇದನ್ನ ತಡೆಗಟ್ತದೆ. ಯಾಕಂದ್ರೆ ನಾವು ಇದನ್ನ ಕೊಡೋದ್ರಿಂದ ಒಂದು ಪ್ರಿವೆನ್ಷನ್ ಅಂತ ಹೇಳ್ತೀವಿ, ಅಂದ್ರೆ ಪ್ರೊಟೆಕ್ಷನ್ ಕೊಡುತ್ತೆ. ಕೀಟ ಮತ್ತು ಹುಳುಗಳ ಬಾಧೆಗಳಿಂದ ಇದು ನಮಗೆ ಪ್ರೊಟೆಕ್ಷನ್ ಆಗಿ ಕೊಡ್ತತಿ. ಆಮೇಲೆ ಈ ಒಂದು Agro 80+ ಇದು ಯಾವ ರೀತಿ ನಾವು ಡೋಸೇಜ್ ಅಲ್ಲಿ ಬಳಸ್ಬೋದು, ಒಂದ್ ಸಿಂಪಲ್ ಅರ್ಥ ಮಾಡ್ಕೊಳ್ಳಿ. ನಿಮಗೆ 1 ಲೀಟರ್ ನೀರಿಗೆ ಇದನ್ನ ನಾನು ಹೇಳ್ಬಿಟ್ಟಿರ್ತೀನಿ. ಇದು ಯಾವ ರೀತಿ ಅಂದ್ರೆ ಈ ನಾವು ಇನ್ಸೆಕ್ಟಿಸೈಡ್ ಬಳಸ್ತೀವಿ, ಅಂದ್ರೆ ಕೀಟನಾಶಕ ಬಳಸ್ತೀವಿ, ಫಂಗಿಸೈಡ್ ರೋಗನಾಶಕ ಬಳಸ್ತೀವಿ, ಆಮೇಲೆ ಫೋಲಿಯರ್ ಫರ್ಟಿಲೈಸರ್ ಅಂದ್ರೆ ನೀರಲ್ಲಿ ಕರ್ತಕ್ಕಂಥದ್ದು ಬೆಳವಣಿಗೆಗೆ ಬೇರೆ ಎಳೆಯೋದಕ್ಕೆ, ಇದಕ್ಕೆಲ್ಲ ಬಳಸ್ತೀವಿ. ಈ ಒಂದು ಮಾಲಿಕ್ಯೂಲ್ ನ ನಾವು ಬಳಸ್ಬೇಕಾರೆ ಕರೆಕ್ಟ್ ಆಗಿ ಅರ್ಧ ml ಕೊಟ್ರೆ ಸಾಕು. ನೀವೇನ್ ನಾವು ಅದು Agro 80+ ಬಾಟಲ್ ಇದೆಯಲ್ಲ, ಆ ಬಾಟಲ್ ಮೇಲೆ ನಾವು ಅದನ್ನ ಟೈಟ್ ಮಾಡಿ ಮುಚ್ಚಳ ಮಾಡ್ತೀವಲ್ಲ, ಅದು ಕ್ಯಾಪ್, ಆ ಕ್ಯಾಪ್ ಅರ್ಧ ಕ್ಯಾಪ್ ಒಂದು ಕ್ಯಾನಿಗೆ ಕೊಟ್ರೆ ಸಾಕು. ನೀವು ಲೀಟ್ರಿಗೆ ಅರ್ಧ ml. ಅದೇ ರೀತಿ
ನೀವು ಈ ಕಳೆನಾಶಕಗಳು ಏನಾದ್ರು ಈಗ ಭತ್ತದಲ್ಲಿ ಆಗಿರ್ಬೋದು ಅಥವಾ ಹರ್ಬಿಸೈಡ್ಸ್ ಅಂತ ಹೇಳ್ತೀವಿ, ಪೋಸ್ಟ್ ಎಮರ್ಜೆಂಟ್ ಅಂದ್ರೆ ಹುಟ್ಟಿದಾಗಿ ಹುಟ್ಟಿದ ಮೇಲೆ ಬರ್ತಕ್ಕಂಥ ಕಳೆಗಳಿಗೆ ನಾವು ಕೆಲವೊಂದು ಸ್ಪ್ರೇ ಮಾಡ್ಬೇಕಾಗ್ತದೆ. ಅಂತ ಟೈಮಲ್ಲಿ ಇದನ್ನ ಕೊಟ್ಟು ಬಳಸ್ಬೋದು. ಅಂತವಕ್ಕಾದ್ರೆ ಒಂದು 20 ml ಅಂದ್ರೆ ಒಂದು ಕ್ಯಾಪ್ ಮುಚ್ಚಳ ನಾವು ಅದನ್ನ ಕೊಡ್ಬೇಕಾಗುತ್ತೆ. ಇನ್ನು ಅದನ್ನ ಬಿಟ್ಟು ಈ ನೀರಾವರಿ ಅಂತ ಹೇಳ್ತೀವಿ, ಅಂದ್ರೆ ಇರಿಗೇಷನ್ ಸಿಸ್ಟಮ್ ಅಲ್ಲಿ ನಾವು ಕೊಡ್ಬೇಕಂದ್ರೆ ಹನಿ ನೀರಾವರಿ ಮುಖಾಂತರ ನಾವೇನಾದ್ರು ಕೊಡ್ಬೇಕಪ್ಪ ಅಂದ್ರೆ ಈ ಡ್ರಮ್ಮಲ್ಲಿ ಕಲಿಸಿ ಎಲ್ಲವನ್ನು ನಾವು ಕಲಿಸಿ ಡ್ರಮ್ಮಲ್ಲಿ ಕೊಡಿ ಕುಡಿ ಅಂತ ಹೇಳ್ತೀವಿ. ಆ ಒಂದು ಇರಿಗೇಷನ್ ಅಂತ ಹೇಳ್ತೀವಿ, ಅದ್ ನೀರಾವರಿ ಮುಖಾಂತರ ಕೊಡ್ಬೇಕಪ್ಪ ಅಂದ್ರೆ 1 ಲೀಟರ್ ನೀರಿಗೆ 2 ml ಮಿಕ್ಸ್ ಮಾಡಿ ಕೊಡೋದ್ರಿಂದ ನಾವು ಕೊಡ್ತಕ್ಕಂತ ಏನ್ ಪೂರ ಕೊಡ್ತೀವಿ ಅದು ಪೂರ ಉಪಯೋಗ ಆಗುತ್ತೆ. ಇದಿಷ್ಟು Agro 80+ ನಮಗೆ ಸಾಧನೆ ಆಗಿರೋದು. ಇಷ್ಟೆಲ್ಲ ಹೇಳಿದ್ಮೇಲೆ ಒಂದು ಮಾಡಲ್ ಏನಾದ್ರು ಲಾಸ್ಟಿಗೆ ನಿಮ್ಗೆ ಅದು ಹೇಳ್ಬೇಕಪ್ಪ ಅಂದ್ರೆ Agro 80+ ನ ಯಾವ್ದ್ರ ಜೊತೆಗೆ ಆದ್ರೂ ಮಿಕ್ಸ್ ಮಾಡಿ ಕೊಡ್ಬೋದು. ರೋಗದ ಜೊತೆಗೆ ಆದ್ರೂ ಮಿಕ್ಸ್ ಮಾಡಿ ಕೊಡ್ಬೋದು. ಆಮೇಲೆ ನಾವ್ ಈಗ ಏನ್ ಹೇಳಿರ್ತೀವಿ, ಈ ಕೆಲವೊಂದು ಅಗ್ರೋ ಬೂಸ್ಟರ್ ಮತ್ತೆ ಅಗ್ರೋ ಮ್ಯಾನೂರ್ ಇದನ್ನ ನೀರಲ್ಲಿ ಕರಗಿಸಿ ಸ್ಪ್ರೇನು ಕೊಡ್ಬೋದು ಅಂತ ಹೇಳ್ತೀವಿ. ಆಮೇಲೆ ಡ್ರಿಪ್ ಅಲ್ಲಿ ಕೊಡ್ಬೇಕು ಅಂತ ಹೇಳ್ತೀವಿ. ಆ ಟೈಮಲ್ಲಿ ಅದರಲ್ಲಿ ಇದನ್ನ ನಾವು ಮಿಕ್ಸ್ ಮಾಡಿ ಕೊಡ್ಬೋದು. ಅದೇ ರೀತಿ ಯೂಮಿಕ್ ಆಸಿಡ್ ಗ್ರೋತ್, ಆಮೇಲೆ ಅಗ್ರೋ ಗ್ರೋತ್, ಆಮೇಲೆ NPK ಕಲ್ಚರ್, ಆಮೇಲೆ ನಮ್ದು ಫಂಗಿ ಕೇರು, ಕ್ರಾಪ್ ಕೇರು, ಈ ರೀತಿ ನೀಮ್ ಆಯಿಲ್, ಇವ್ ಯಾವುದೇ ನಾವ್ ಎಲ್ಲದನ್ನು ಬಳಸೋದ್ರಿಂದ ಇದೆಲ್ಲದೂ ಹೊರತಾಗಿ ಈ ಕೆಲವೊಂದು ಬೆಳವಣಿಗೆ ವಾತಾವರಣ ತಕ್ಕಂತೆ ಕೀಟ ಬಾಧೆ ರೋಗ ಜಾಸ್ತಿ ಆಗುತ್ತೆ. ಅಲ್ಲೇನು ನಾವು ಮೆಡಿಸಿನ್ಸ್ ಎಲ್ಲ ಬಳಸ್ತೀವಿ, ಇಂಗ್ಲಿಷ್ ಅಂದ್ರೆ ಕೆಮಿಕಲ್ಗಳು ಬಳಸ್ತೀವಿ, ಅದ್ರ ಜೊತೆಗೂ ನಮ್ದು Agro 80+ ಕೊಡ್ಬೋದು. ಒಂದು ಒಳ್ಳೆ ಸಾಧನ ಅಂತ ಹೇಳ್ಬೋದು. ಯಾವ್ದೋ ನಮ್ದು ಕೇವಾ ಕೈಪೋ ಇಂಡಸ್ಟ್ರೀಸ್ ನಲ್ಲಿ ಈ ಒಂದು Agro 80+ ಅತಿ ಹೆಚ್ಚು ಸೇಲ್ ಆಗ್ತಕ್ಕಂಥದ್ದು. ಮತ್ತೆ ಎಲ್ಲದರಲ್ಲಿ ನಾವು ಇದನ್ನ ಮಿಕ್ಸ್ ಮಾಡಿ ಕೊಡ್ಬೋದು. ನೆಕ್ಸ್ಟ್ ಇನ್ನೊಂದು ಪ್ರಾಡಕ್ಟ್ ಹೋಗೋಣ. ನೆಕ್ಸ್ಟ್ ಪ್ರಾಡಕ್ಟ್ ಯೂಮಿಕ್ ಎಕ್ಸ್ಟ್ರಾಕ್ಟ್. ಹೆಸರಲ್ಲೇ ಕೇಳಿರ್ತೀರಿ ನೀವು ಸಾಕಷ್ಟು, ಯೂಮಿಕ್ 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 ಅಂತ. ಏನಿದು ಯೂಮಿಕ್? ಯೂಮಿಕ್ ಎಕ್ಸ್ಟ್ರಾಕ್ಟ್ ಅಂತ ಅಗ್ರೋ ಯೂಮಿಕ್ ಎಕ್ಸ್ಟ್ರಾಕ್ಟ್ ಅಂತ ಐತಿ. ಮೊದಲನೇದಾಗಿ ಇದು ಈ ಪ್ರಾಡಕ್ಟ್ ನಾನು ನೋಡಿದಾಗ, ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ನೋಡಿದಾಗ, ಕೆಲವೊಂದೆಲ್ಲ ಬೆಳೆ, ಹೂವಿನ ಬೆಳೆ, ತರಕಾರಿ ಬೆಳೆ ಎಲ್ಲದಕ್ಕೂ ಕೊಟ್ಟಿದ್ದೀನಿ. ಬಹಳ ಚೆನ್ನಾಗಿ ವರ್ಕ್ ಮಾಡುತ್ತೆ. ಅಂದ್ರೆ ಇದಕ್ಕೆ ನಾವು ಸಾಮಾನ್ಯ ಭಾಷೆಯಲ್ಲಿ ನಮ್ಮ ಸೈಡ್, ಈಗ ನಾವು ಈ ಕಡೆಗೆ ಭತ್ತದ ನಾಣ್ಯರು, ಈ ಕಡೆ ಅಡಿಕೆ ಸೀಮ್ನರೆಲ್ಲ ಹೇಳಿದ್ರೆ ಟಾನಿಕ್ ಅಂತ ಹೇಳ್ತೀವಿ. ಟಾನಿಕ್ ಅಂದ್ರೆ ಏನಪ್ಪಾ ಅಂದ್ರೆ ನಮ್ಮ ಬೆಳೆ ಗ್ರೋತ್ ಚೆನ್ನಾಗಕ್ಕೆ, ಬೇರುಗಳ ಸಂಖ್ಯೆ ಜಾಸ್ತಿ ಹಿಡಿಯೋದಕ್ಕೆ, ಆಮೇಲೆ ಹೂ ಬಿಡ್ತಕ್ಕಂತ ಸಮಯದಲ್ಲಿ ಕಾಯಿಗಳ ಸಂಖ್ಯೆ ಜಾಸ್ತಿ ಆಗೋದಕ್ಕೆ, ಬೆಳವಣಿಗೆ ಜಾಸ್ತಿ ಆಗಕ್ಕೆ ನಾವು ಈ ಒಂದು ಟಾನಿಕ್ ನ ಬಳಸ್ಬೇಕಾಗತ್ತೆ. ಅದರಲ್ಲಿ ನಮ್ಮಲ್ಲಿ ಬರ್ತಕ್ಕಂಥದ್ದು ಯೂಮಿಕ್ ಎಕ್ಸ್ಟ್ರಾಕ್ಟ್. ನಿಮ್ಗೆ ಸಿಂಪಲ್ ಆಗಿ ಹೇಳ್ತೀನಿ, ಯೂಮಿಕ್ ಎಕ್ಸ್ಟ್ರಾಕ್ಟ್ ಏನಪ್ಪಾ ಅಂದ್ರೆ ಇದ್ರೊಳಗೆ ಏನೇನಿದೆ. ಇದ್ರೊಳಗೆ ಮುಖ್ಯವಾಗಿ ಯೂಮಿಕ್ ಎಕ್ಸ್ಟ್ರಾಕ್ಟ್ ಅಲ್ಲಿ ಯೂಮಿಕ್ಕು, ಫಲ್ವಿಕ್ಕು, ಅಮೈನೋ ಮತ್ತು ಕಡಲ ಕಳೆ ಅಂತ ಇದೆ. ನಾವು ಅದ್ರೊಳಗೆ ನೀವು ನೋಡ್ಬೋದು, ನಾವು ಲಿಟರೇಚರ್ ಅಲ್ಲೆಲ್ಲ ನೋಡ್ತೀವಲ್ಲ. ಇದೇನಂದ್ರೆ ಯೂಮಿಕ್ ಆಸಿಡ್ ಮತ್ತೆ ಫಲ್ವಿಕ್ ಆಸಿಡ್ ಸೀವೀಡ್ ಎಕ್ಸ್ಟ್ರಾಕ್ಟ್ ಅಂತ ಕರಿತೀವಿ. ಕಡಲ ಕಳೆ ಅಂದ್ರೆ ಸಮುದ್ರದ ಕಳೆ, ಅಲ್ಲಿ ಸಿಗ್ತಕ್ಕಂತ ಈ ಒಂದು ಕಳೆ, ಈ ಸೀವೀಡ್ ಎಕ್ಸ್ಟ್ರಾಕ್ಟ್ ಇದೆಲ್ಲ ಇರೋದ್ರಿಂದ ಈ ಒಂದು ಪ್ರಾಡಕ್ಟ್ ಅಷ್ಟು ಸ್ಟ್ರಾಂಗ್ ಆಗೈತಿ. ಇದನ್ನ ಕೊಡೋದ್ರಿಂದ ಏನಾಗುತ್ತೆ, ಬೇರಿನಲ್ಲಿ ಆಳವಾಗಿ ಇಳಿಯುತ್ತೆ, ಬಿಳಿ ಬೇರುಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಇದರಲ್ಲಿ ಹ್ಯೂಮಿಕ್ ಫಲ್ವಿಕ್ ಅನ್ನೋದು ಆಮ್ಲಗಳು, ಆಮೇಲೆ ಕಡಲ ಕಳೆ ಅಂದ್ರೆ ಸೀವೀಡ್ ಅಂತ ಹೇಳ್ತೀವಿ, ಅಂದ್ರೆ ಸಮುದ್ರದ ಕಳೆ. ಈ ಸಮುದ್ರದ ಕಳೆ ಯಾಕೆ ನಮಗೆ ವಿಶೇಷ, ಅದರದ್ದು ಪಾಚೆ ಅಂತ ಹೇಳ್ತೀವಿಲ್ಲ, ಸಮುದ್ರದ ಕಳೆ ಅಂತ ಹೇಳ್ತೀವಿ. ಈ ಸಮುದ್ರದ ಕಳೆದ ಬಗ್ಗೆ ಸ್ವಲ್ಪ ನಿಮಗೊಂದು ಡಿಸ್ಕ್ರಿಪ್ಷನ್ ಹೇಳ್ತೀನಿ. ಸೀವೀಡ್ ಎಕ್ಸ್ಟ್ರಾಕ್ಟ್ ಯಾಕೆ ಅಷ್ಟೊಂದು ಒಳ್ಳೆ ಕೆಲಸ ಮಾಡುತ್ತೆ, ನಮ್ಮ ಅಗ್ರಿಕಲ್ಚರ್ ಅಲ್ಲಿ ಯೂಸ್ ಆಗುತ್ತೆ, ಮತ್ತೆ ಮೆಡಿಸಿನ್ಸ್ಗೂ ಯೂಸ್ ಮಾಡ್ತಾರೆ. ಅದ್ರಾಗ ಬೇರೆ ಬೇರೆ ಇದಕ್ಕೆಲ್ಲ ನಮ್ಮ ಅಗ್ರಿಕಲ್ಚರ್ ಅಲ್ಲಿ ಯಾಕೆ ಇದು ಆಗುತ್ತೆ ಅಂದ್ರೆ, ಇದನ್ನ ನಾವು ಕೊಟ್ಟಾಗ ಮಣ್ಣಿಗೆ ಏನ್ ಕೊಡ್ತೀವಿ, ಎರೆಹುಳುಗಳ ಸಂಖ್ಯೆ ಅಂತ ಹೇಳ್ತೀವಿ. ಎರೆಹುಳುಗಳ ಸಂಖ್ಯೆ ಜಾಸ್ತಿ ಮಾಡೋದು. ಎರೆಹುಳುಗಳು ಗೊತ್ತಲ್ಲ ತಮಗೆಲ್ಲ, ರೈತನ ಮಿತ್ರ ಅಂತ ಹೇಳ್ತೀವಿ ಎರೆಹುಳು. ಅದೇನ್ ಮಾಡುತ್ತೆ, ನಾವು ಉಳುಮೆ ಮಾಡಿ 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 ನಮ್ಮ ಭೂಮಿನ ಹದ ಮಾಡಿ ಬೆಳೆಗಳನ್ನ ಚೆನ್ನಾಗ್ ಮಾಡೋದಕ್ಕೆ ನಾವೆಲ್ಲ ಅದನ್ನ ಮಾಡ್ತೀವಿ. ಆ ರೈತ ಏನ್ ಕೆಲಸ ಮಾಡ್ತಾನೆ ಅದೇ ಕೆಲಸ ನಮ್ಮ ಎರೆಹುಳುಗಳು ಮಾಡ್ತವೆ. ಹಾಗಾಗಿ ಎರೆಹುಳುಗಳ ಸಂಖ್ಯೆನ ಈ ಒಂದು ಸೀವೀಡ್ ಎಕ್ಸ್ಟ್ರಾಕ್ಟ್ ಮಾಡ್ಬೇಕು. ಈ ಸೀವೀಡ್ ಯಾಕೆ ಇಷ್ಟೊಂದು ಸ್ಟ್ರಾಂಗ್ ಅಪ್ಪ ಅಂದ್ರೆ, ಈ ಸಮುದ್ರದ ಕಳೆ ಅಂತ ಹೇಳಿದೆ. ಈ ಸಮುದ್ರದ ಕಳೆ ಯಾಕೆ ಇಷ್ಟ ಆಗುತ್ತಂದ್ರೆ, ಈ ಪಶ್ಚಿಮ ಘಟ್ಟಗಳಲ್ಲೆಲ್ಲ ನೀವೆಲ್ಲ ನೋಡಿದಿರ, ಈ ಬೆಟ್ಟ ಗುಡ್ಡ ಅಲ್ಲಿ ತುಂಬಾ ಮಳೆ ಆಗ್ತದೆ. ಈಗ ನಾವು ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ವರೆಗೂ ಅತಿ ಹೆಚ್ಚು ಮಳೆ ಆಗ್ತಾ ಇರ್ತದೆ.
ಅತಿ ಹೆಚ್ಚು ಮಳೆಯಾಗಿ ಅಲ್ಲಿ ಏನು ಅದ್ರೊಳಗ ಲವಣಗಳು ಇರ್ಬೋದು, ಖನಿಜಗಳು ಇರ್ಬೋದು, ಆ ಬೆಟ್ಟಗಳಲ್ಲಿ ಏನೇನ್ ಇರ್ತವೆ ಆ ಖನಿಜಗಳು ಎಲ್ಲ ಬಂದು ತೇಲ್ಕೊಂಡು ಎಲ್ಲಿಗೆ ಬರ್ತವೆ? ನದಿಗೆ ಬರ್ತವೆ. ಈ ನದಿ ಹರಿದ ಕೊನೆಗೆ ಎಲ್ಲಿ ಸೇರುತ್ತೆ? ಸಮುದ್ರಕ್ಕೆ ಸೇರುತ್ತೆ. ಸಮುದ್ರಕ್ಕೆ ಸೇರಿದಾಗ ಅಲ್ಲಿ ಸಿಗ್ತಕ್ಕಂತ ಒಂದು ಕಳೆ, ಇದನ್ನ ಸಂಶೋಧಕರು ಅದನ್ನೆಲ್ಲ ತಗೊಂಡೋಗಿ ಅದನ್ನೆಲ್ಲ ಎಕ್ಸ್ಟ್ರಾಕ್ಟ್ ಮಾಡಿ ಅದನ್ನ ತಗೊಂಡ್ಬಂದು ಇದಕ್ಕೆ ನಮ್ಮಲ್ಲಿ ಸೇರಿಸಿದ್ದಾರೆ. ಆ ಒಂದು ಸೀವೀಡ್ ಎಕ್ಸ್ಟ್ರಾಕ್ಟ್ ಇದ್ರೊಳಗೆ ಯೂಮಿಕ್ ಎಕ್ಸ್ಟ್ರಾಕ್ಟ್ ಅಲ್ಲಿ ಸಿಗುತ್ತೆ. ಹಾಗಾಗಿ ಅದು ವಿಶೇಷವಾಗಿ ನಮಗೆ ಸಿಗೋದು. ಇನ್ನು ಇದ್ರೊಳಗೆ ಇದಕ್ಕೆ ಏನಂತ ಕರಿತೀವಿ? ಸಾವಯವ ಸಾರ. ಸಾವಯವ ಸಾರ ಅಂದ್ರೆ ಆರ್ಗ್ಯಾನಿಕ್ ಎಕ್ಸ್ಟ್ರಾಕ್ಟ್ ಅಂತ ಕರಿತೀವಿ. ಅದ್ರೊಳಗೆ ಎಷ್ಟು ಪರ್ಸೆಂಟೇಜ್ ಇದೆ? 18.5% ಸಾವಯವ ಸಾರ ಇದ್ರೊಳಗಿದೆ. ಇದನ್ನ ನಾವು ಸ್ಪ್ರೇ ಮುಖಾಂತರನಾದ್ರೂ ಕೊಡ್ಬೋದು, ಅಥವಾ ಡ್ರಿಪ್ ಇರಿಗೇಷನ್ ಅಲ್ಲಾದ್ರೂ ಕೊಡ್ಬೋದು. ಆಮೇಲೆ ಸ್ಪ್ರಿಂಕ್ಲರ್ ಇರಿಗೇಷನ್ ಅಂತ ಹೇಳ್ತೀವಿ, ತುಂತುರು ಹನಿ ನೀರಾವರಿ ಪದ್ಧತಿ. ಡ್ರಿಪ್ ಇರಿಗೇಷನ್ ಹನಿ ನೀರಾವರಿ ಪದ್ಧತಿ, ಮತ್ತೆ ಸ್ಪ್ರೇ ಮುಖಾಂತರ, ಡ್ರಿಪ್ ಇರಿಗೇಷನ್, ಸ್ಪ್ರಿಂಕ್ಲರ್ ಇರಿಗೇಷನ್, ಇದೆಲ್ಲದ್ರ ಮುಖಾಂತರ ನಾವು ಇದನ್ನ ಕೊಡ್ಬೋದು. ಆಮೇಲೆ ಇದು ಏನ್ ಕೆಲಸ ಮಾಡುತ್ತೆ? ಇದು ಕೊಡೋದ್ರಿಂದ ನಮ್ಮ ಜರ್ಮಿನೇಷನ್ ಅಂದ್ರೆ ಯಾವ್ದಾರ ನಾವು ಈಗ ವೆಜಿಟೇಬಲ್ಸ್ ಸೀಡ್ಸ್ ನ ಬಿತ್ತಿರ್ತೀವಿ, ಆ ಒಂದು ವೆಜಿಟೇಬಲ್ ಸೀಡ್ಸ್ ಇಂಪ್ರೂವ್ ಮಾಡೋದಕ್ಕೆ, ಜರ್ಮಿನೇಷನ್ ಅಂದ್ರೆ ಅದರದ್ದು ಮೊಳಕೆ ಹೊಡೆಯೋದಕ್ಕೆ ಬಹಳ ಚೆನ್ನಾಗಿ ಇಂಪ್ರೂವ್ ಮಾಡುತ್ತೆ. ಮತ್ತೆ ಅದರದ ಇಳುವರಿನೂ ಇದು ಜಾಸ್ತಿ ಮಾಡುತ್ತೆ. ಇದಲ್ದಲೆ ಈ ಸೂಕ್ಷ್ಮ ಪೋಷಕಾಂಶಗಳು ಮತ್ತೆ ಲಘು ಪೋಷಕಾಂಶಗಳು ಅಂತ ನಿನ್ನೆ ಮೊನ್ನೆ ಎಲ್ಲ ಮಾತಾಡಿದ್ವಿ ನಾವು. ಇವು ನಮ್ಮ ಭೂಮಿಯಲ್ಲಿ ಅಂದ್ರೆ ನಮ್ಮ ಏನು ನಾವು ಜಮೀನಲ್ಲೇ ಎಲ್ಲವೂ ಇರ್ತವೆ. ಅದ್ರೊಳಗೂ ನಮಗೆ ನೈಸರ್ಗಿಕವಾಗಿ ಎಲ್ಲಾ ಪೋಷಕಾಂಶಗಳು ಸಿಗ್ತವೆ. ಇಂಥ ಒಂದು ಪೋಷಕಾಂಶಗಳನ್ನ ಇದು ಕೊಡೋದಕ್ಕೆ ಇದು ನಮಗೆ ಸಹಾಯ ಮಾಡುತ್ತೆ. ಈ ನಾವು ಇದನ್ನ ಸಾಯಿಲ್ ಅಪ್ಲಿಕೇಶನ್ ಡ್ರಿಪ್ ಮುಖಾಂತರ ಕೊಡೋದ್ರಿಂದ, ತುಂತುರು ಹನಿಯ ನೀರಾವರಿ ಮುಖಾಂತರ ಕೊಡೋದ್ರಿಂದ ಇದು ನಮಗೆ ಸಹಾಯ ಮಾಡುತ್ತೆ. ಇನ್ನು ಎಲ್ಲದಕ್ಕಿಂತ ಹೆಚ್ಚಾಗಿ ಬೇಸಿಗೆ ಕಾಲದಲ್ಲಿ ಮಳೆ ಸರಿಯಾಗಿ ಅಂದ್ರೆ ಮಳೆ ಇರೋದಿಲ್ಲ ಅವಾಗ ಬೇಸಿಗೆದಲ್ಲಿ. ಎಲ್ಲಿಂದ ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಇಲ್ಲಿ ಏನಾಗುತ್ತೆ? ಅತಿ ಹೆಚ್ಚು ಉಷ್ಣಾಂಶ ಅಂದ್ರೆ ನಮಗೆ ಬಿಸಿಲು ಜಾಸ್ತಿ ಇರುತ್ತೆ. ಅವಾಗ ಬೆಳೆಗಳಿಗೆ ಸೂರ್ಯನ ಶಾಖ ಜಾಸ್ತಿ ಆಗಿರುತ್ತೆ. ನಾವು ಡ್ರಿಪ್ ಮುಖಾಂತರ ನೀರೆಲ್ಲ ಕೊಡ್ತಾ ಇರ್ತೀವಿ. ಅದು ಬೋರ್ಗಳು ಒಂದೊಂದ್ಸಲ ಕೈ ಕೊಡ್ತವೆ. ಆವಾಗ ಬೋರ್ವೆಲ್ ಕೈ ಕೊಟ್ಟಾಗ ನೀರಿಂದು ನಮಗೆ ಇರಿಗೇಷನ್ ಇಂದ ಮುಂದೆ ಆಗುತ್ತೆ ಅದಕ್ಕೆ ನೀರು ಕೊಡೋದಕ್ಕೆ. ಈಗ ಸಾಮಾನ್ಯವಾಗಿ ಅಡಿಕೆ ಬೆಳೆ ಆಗಿರ್ಬೋದು, ತೆಂಗಿನ ಬೆಳೆ ಆಗಿರ್ಬೋದು, ಆ ಟೈಮಲ್ಲಿ ನಾವು ನೀರಿನ ಮುಖಾಂತರ ಈ ಒಂದು ಯೂಮಿಕ್ ಎಕ್ಸ್ಟ್ರಾಕ್ಟ್ ನ ನಾವು ಜೊತೆ ಕೊಡೋದ್ರಿಂದ ಈ ತೇವಾಂಶನ ಹಿಡಿದಿಟ್ಕಂತ, ಅಂದ್ರೆ ತೇವಾಂಶನ ಬಿಟ್ಕೊಡಲ್ಲ. ತೇವಾಂಶ ಅದು ಆರ ಕೊಡಲ್ಲ. ತೇವಾಂಶ ನಮಗೆ ಮೇಲ್ಗಡೆ ನೋಡೋದಕ್ಕೆ ಒಣಗ ತರ ಕಾಣ್ರು 1 ಇಂಚ್ 2 ಇಂಚ್ ಕೆಳಗೆ ಆ ಬೇರಿಗೆ ಬೇಗ ಬಿಟ್ಕೊಡಲ್ಲ. ಇದ್ರ ಅರ್ಥ ಏನಪ್ಪಾ ಅಂದ್ರೆ ಯೂಮಿಕ್ ಎಕ್ಸ್ಟ್ರಾಕ್ಟ್ ಬೇಗ ಬಿಟ್ಕೊಡಲ್ಲ, ತೇವಾಂಶನ ಹಿಡಿದಿಕ್ಕಂತದ್ದು. ಆಮೇಲೆ ಇಳುವರಿನ ಜಾಸ್ತಿ ಮಾಡುತ್ತೆ. ಆಮೇಲೆ ಈ ತರಕಾರಿ ಬೆಳೆಗಳಾಗಿರ್ಬೋದು, ನಾವು ಈ ಟೊಮೆಟೊ ಬೆಳೆ, ಚಿಲ್ಲಿ ಬೆಳೆ, ಬೇರೆ ಬೇರೆ ಬೆಳೆಗಳಲ್ಲಿ ಈಗ ಹೂವಿನ ಸಂಖ್ಯೆನ ಇದು ಜಾಸ್ತಿ ಮಾಡುತ್ತೆ. ಹೂ ಜಾಸ್ತಿ ಆದಾಗ ಇಮಿಡಿಯೇಟ್ಲಿ ಏನಾಗುತ್ತೆ? ನಮಗೆ ಅದ್ರ ಬೆಳೆನು ಕ್ವಾಲಿಟಿನೂ ಚೆನ್ನಾಗಾಗುತ್ತೆ, ಕ್ವಾಂಟಿಟಿನೂ ಜಾಸ್ತಿ ಆಗುತ್ತೆ, ಇಳುವರಿನೂ ಜಾಸ್ತಿ ಆಗುತ್ತೆ. ಇದನ್ನ ನಾವು ಆಗ್ಲೇ ಹೇಳಿದೆ ನಾನು, ಡ್ರಿಪ್ ಇರಿಗೇಷನ್, ತುಂತುರು ಇರಿಗೇಷನ್ ಈ ರೀತಿನೂ ಕೊಡ್ಬೋದು. ಮತ್ತೆ ಇದನ್ನ ಇನ್ನೂ ಒಂದು ನಮ್ಮ ಹೆಲ್ಪ್ ಮಾಡಿದ್ದಾರೆ, ಸಾಯಿಲ್ ಅಪ್ಲಿಕೇಶನ್ ಆಗಿ ಕೊಡ್ಬೋದು. ಸಾಯಿಲ್ ಅಪ್ಲಿಕೇಶನ್ ಯಾವ ರೀತಿ? ಇದು ಕೊಟ್ಟು ಈ ಒಂದು FIM ಅಂದ್ರೆ ಏನ್ ಸಗಣಿ ಗೊಬ್ಬರ ಆಗಿರ್ಬೋದು, ಅಥವಾ ನಾವು ಯಾವ್ದಾರ ಮಣ್ಣು ಅಥವಾ ಮರಳಾಗ ಅದ್ರೊಳಗೂ ಮಿಕ್ಸ್ ಮಾಡಿ ನೀವು ಇದನ್ನ ಮಣ್ಣಿಗೆ ಕೊಡೋದ್ರಿಂದ ಈ ಮಣ್ಣಲ್ಲಿ ಇರ್ತಕ್ಕಂಥ ಪೋಷಕಾಂಶಗಳು, ಆ ಪೋಷಕಾಂಶಗಳು ಸರಿಯಾಗಿ ನಮ್ಮ ಬೇರಿಗೆ ಕೊಟ್ಟು ಆ ಆಹಾರನ ಒದಗ್ಸಕ ಇದು ಬಹಳ ಸಹಾಯ ಮಾಡ್ತತಿ. ಅಂದ್ರೆ ನಾವು ಅದು ಏನು ಬೇರಿಗೆ ಕೊಡ್ತಿದ್ವಿ, ಆ ಬೇರೆ ಕೊಟ್ಟಾಗ ಈ ಪೋಷಕಾಂಶಗಳೆಲ್ಲ ನಮ್ಮ ಜಮೀನಾಗೆಲ್ಲ ಹರಡಿರ್ತಾವ. ಅದನ್ನೆಲ್ಲ ತಗೊಂಬಂದು ಕೊಡ್ತಕ್ಕಂತ ಒಂದು ಸಾಧನ ಈ ಒಂದು ಯೂಮಿಕ್ ಎಕ್ಸ್ಟ್ರಾಕ್ಟ್ ಮಾಡ್ತತಿ. ಇದಲ್ದಲೆ ನಾನು ನಿನ್ನೆ ಮೊನ್ನೆ ಎಲ್ಲ ಪೋಷಕಾಂಶಗಳ ಬಗ್ಗೆ ಹೇಳಿದ್ದೆ. ಈ ನಮ್ಮ ಬೆಳೆಗಳಿಗೆ ಬೇಕಾಗಿರ್ತಕ್ಕಂಥ ಪೋಷಕಾಂಶಗಳು ಎಕ್ಸ್ಪೆಷಲಿ ಈ ಒಂದು ಯೂಮಿಕ್ ಏನ್ ಮಾಡತ್ತಪ್ಪ ಅಂದ್ರೆ ಈ ಮೆಗ್ನೀಷಿಯಂ ಆಗಿರ್ಬೋದು, ಕ್ಯಾಲ್ಸಿಯಂ ಆಗಿರ್ಬೋದು, ಐರನ್ ಆಗಿರ್ಬೋದು, ಆಮೇಲೆ ಲವಣಗಳು ಮತ್ತೆ ಮಿನರಲ್ಸ್ಗಳು, ಈ ರೀತಿ ಎಲ್ಲ ಏನ್ ಹೇಳ್ತೀವಿ ಅದು ನಮ್ಮ ಭೂಮಿಯ ರಸಸಾರದಲ್ಲಿ ಏನಿದ್ರು ಅಂದ್ರೆ ಭೂಮಿಯ ಆಳದಲ್ಲಿ ನಮ್ಗೆ ಏನ್ ಸಿಗ್ತಾವ ಆ ಪೋಷಕಾಂಶಗಳನ್ನ ಈ ಒಂದು ಹ್ಯೂಮಿಕ್ ನಾವು ಕೊಡೋದ್ರಿಂದ ಅದನ್ನ ಅಬ್ಸಾರ್ಪ್ಷನ್ ಮಾಡ್ಕೊಂಡು ನಮ್ ಬೆಳೆಗೆ ಕೊಡೋದಕ್ಕೆ ಬಹಳ ಸಹಾಯ ಮಾಡುತ್ತೆ. ಇದು ಒಂದು ಪಾಯಿಂಟ್. ಇದಲ್ದಲೆ ಹ್ಯೂಮಿಕ್ ಅಂದ್ರೆ ಈ ಒಂದು ನಾವು ಸ್ಪ್ರೇ ಮಾಡೋದ್ರಿಂದ ಏನಾಗ್ತತಿ? ಒಂದು ಡ್ರಾಪಿಂಗ್ ಅಂತ ಹೇಳ್ತೀವಿ.
ಈ ಹೂಗಳು ಉದುರ್ತಿರ್ತವೆ, ಸರಿಯಾಗಿ ಹೂಗಳು ಹಿಡ್ಕೊಳಲ್ಲ. ಇದನ್ನ ನಾವು ಕೊಡೋದ್ರಿಂದ ಏನಾಗ್ತತೆ, ಚೆನ್ನಾಗಿ ಆ ಹೂಗಳನ್ನ ಬೆಳೆಯೋದಕ್ಕೆ ಸಹಾಯ ಮಾಡ್ತತೆ. ಆಮೇಲೆ ಇಳುವರಿನ ಜಾಸ್ತಿ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಇದಿಷ್ಟು ಈ ಪ್ರಾಡಕ್ಟ್ ಬಗ್ಗೆ ಮಾಹಿತಿ ಆಯ್ತು. ಇದನ್ನ ನಾವು ರೆಕಮೆಂಡೇಶನ್ ಬಗ್ಗೆ ಹೇಳ್ಬೇಕಪ್ಪ ಅಂದ್ರೆ, ಇದು ಯಾವ್ಯಾವ ರೀತಿ ನಾವು ಕೊಡಬೇಕು ರೆಕಮೆಂಡೇಶನ್. ಈ ಸಾಮಾನ್ಯವಾಗಿ ಈ ನಾವು ತರಕಾರಿ ಬೆಳೆಗೆ ಈ ನಾವು ಇಳುವರಿ ಜಾಸ್ತಿ ಆಗೋದಕ್ಕೆ ಮತ್ತು ಹೂವಿನ ಸಂಖ್ಯೆ ಜಾಸ್ತಿ ಆಗೋದಕ್ಕೆ ಇದೆಲ್ಲ ಕೊಡೋದಕ್ಕೆ 1 ಲೀಟರ್ ನೀರಿಗೆ 2 ರಿಂದ 3 ml ಹಾಕಬಹುದು. 1 ಲೀಟರ್ ನೀರಿಗೆ 2 ರಿಂದ 3 ml ನಾವು ಇದನ್ನ ಕೊಟ್ಟು ಸ್ಪ್ರೇ ಮಾಡ್ಬೋದು. ಅದಾದ ನಂತರ ಈ ನಾವು ಬೇರೆ ಬೇರೆ ಬೆಳೆ, ಈ ಅಡಿಕೆ ಬೆಳೆ ಅಂತ ಹೇಳ್ತೀವಿ. ಅಡಿಕೆ ಬೆಳೆಗೆ ನೀವು, ನಾನು ನಿನ್ನೆ ಒಂದು ಪಾಯಿಂಟ್ ಹೇಳಿದ್ದೆ, ಈ ದೀರ್ಘಾವಧಿ ಬೆಳೆಗಳಾಗಿರ್ತಕ್ಕಂಥ ತೆಂಗು ಮತ್ತು ಅಡಿಕೆಗೆ ಮಿನಿಮಮ್ ನಾವು ವರ್ಷಕ್ಕೆ 3 ರಿಂದ 4 ಸಾರಿ ನಾವು ಯಾವ್ದಾರ ಪೋಷಕಾಂಶಗಳನ್ನ, ನ್ಯೂಟ್ರಿಯೆಂಟ್ಸ್ ನಾವು ಕೊಡ್ಬೇಕಾಗತ್ತೆ. ಅಂತ ಟೈಮಲ್ಲಿ ನಾವು ಇದನ್ನ ಅಗ್ರೋ ಬೂಸ್ಟರ್ ಮತ್ತು ಅಗ್ರೋ ಮ್ಯಾನೂರ್, ಅದ್ರ ಜೊತೆ ಮಲ್ಟಿ ನ್ಯೂಟ್ರಿಯೆಂಟ್, ಈ ಮೂರನ್ನು ಮಿಕ್ಸ್ ಮಾಡಿ ಒಂದ್ಸರಿ ನಾವು ಕೊಟ್ಟಾಗ ಅದ್ರ ಜೊತೆಗೆ ಅಗ್ರೋ 80+ ಮಿಕ್ಸ್ ಮಾಡಿ ನಾವು ಕೊಡ್ತೀವಿ. ಅದಾದ ನಂತರ 3 ತಿಂಗಳಾದ ನಂತರ ನಾವು ಮತ್ತೆ ಹ್ಯೂಮಿಕ್ ಎಕ್ಸ್ಟ್ರಾಕ್ಟ್, ನೆಕ್ಸ್ಟ್ ಗ್ರೋತ್, ಅದ್ರ ಜೊತೆ ಮತ್ತೆ ನಾವು ಅದ್ರ ಜೊತೆ ಅಗ್ರೋ ಬೂಸ್ಟರ್ನು ಸೇರಿಸಬಹುದು. ಈ ಮೂರು ಒಂದು 4 ಪ್ರಾಡಕ್ಟ್ ನ ಮಿಕ್ಸ್ ಮಾಡಿ ನಾವು ಇದನ್ನ ಅಡಿಕೆ ಬೆಳೆಗೂ ಕೊಡ್ಬೋದು. ಒಟ್ಟಾರೆ ನಿಮ್ಗೆ ಹೇಳ್ಬೇಕಪ್ಪ ಅಂದ್ರೆ, ಇದು 1 ಲೀಟರ್ ನೀರಿಗೆ ಇದನ್ನ 2 ರಿಂದ 3 ml ಇದನ್ನ ಬಳಸ್ಬೋದು. ಆಮೇಲೆ ಇದ್ರೊಳಗೆ ನಾವು ಇದ್ರೊಳಗೆ ಇದು ನೋಡಕ್ ಹೋದ್ರೆ, ಈಗ ಇದು ಸ್ಪ್ರೇ ಮಾಡ್ಬೇಕಪ್ಪ ಅಂದ್ರೆ ನೀವು 15 ಲೀಟರ್ ನೀರಿಗೆ ಅಂತ ಹೇಳಿರ್ತಾರ ಅವ್ರು. 15 ಲೀಟರ್ಗೆ 30 ರಿಂದ 35 ml, ಅಲ್ಲಿಗೆ 2 ರಿಂದ 3 ml ಲೆಕ್ಕಕ್ಕೆ ಬಂತು. ಅದೇ ನಿಮಗೆ ಇದು ರೆಕಮೆಂಡೇಶನ್ ಹ್ಯೂಮಿಕ್ ಎಕ್ಸ್ಟ್ರಾಕ್ಟ್. ಮತ್ತೆ ಇದನ್ನ ತೆಂಗಿನ ಬೆಳೆ ಆಗಿರ್ಬೋದು, ಮತ್ತೆ ಬಾಳೆ ಬೆಳೆ ಆಗಿರ್ಬೋದು, ಈ ನೀವು ಏನ್ ನಾವು ಅಗ್ರೋ ಬೂಸ್ಟರ್ ಮತ್ತೆ ಅಗ್ರೋ ಮ್ಯಾನ್ಯೂರ್, ಅದ್ರ ಜೊತೆಗೆ ನಾವು ಹ್ಯೂಮಿಕ್ನು ಮಿಕ್ಸ್ ಮಾಡ್ಬೋದು, ಅದ್ರ ಜೊತೆಗೆ ಗ್ರೋತ್ ಮಿಕ್ಸ್ ಮಾಡ್ಬೋದು. ಯಾಕಂದ್ರೆ ಈ ಅಗ್ರೋ ಬೂಸ್ಟರ್ ಮತ್ತು ಮ್ಯಾನ್ಯೂರ್ ನ್ಯೂಟ್ರಿಯೆಂಟ್ಸ್ ನ ಬ್ಯಾಲೆನ್ಸ್ ಮಾಡಿದ್ರೆ, ಅದ್ರ ಜೊತೆಗೆ ಮತ್ತೆ ಅಲ್ಲಿ ಮಣ್ಣಲ್ಲಿ ಇರ್ತಕ್ಕಂಥ, ನಾನು ಆಗ್ಲೇ ಹೇಳಿದ್ನಲ್ಲ, ಐರನ್ನು ಮತ್ತೆ ಮ್ಯಾಂಗನೀಸು, ಈ ಪೋಷಕಾಂಶಗಳು, ಮ್ಯಾಗ್ನೀಷಿಯಮ್, ಇವೆಲ್ಲವನ್ನ ಮಿನರಲ್ಸ್ಗಳನ್ನ ಇದನ್ನೆಲ್ಲ ತಗೊಂಡ್ಬಂದು ನಮ್ಮ ಬೆಳೆ ಕೊಡೋದಕ್ಕೆ ಬಹಳ ಸಹಾಯ ಮಾಡುತ್ತೆ. ಇದನ್ನ ಅದನ್ನೆಲ್ಲ ಜೊತೆಗೆ ಕೊಡೋದ್ರಿಂದ. ಇದು ಹೊರತಾಗಿ ಹ್ಯೂಮಿಕ್ ಎಕ್ಸ್ಟ್ರಾಕ್ಟ್ ಸಿಂಪಲ್ ಆಗಿ ಇನ್ನು ಒಂದು ಲಾಸ್ಟ್ ಹೇಳ್ಬೇಕಪ್ಪ ಅಂದ್ರೆ, ಈ ಮಣ್ಣಿನಲ್ಲಿ ಇರ್ತಕ್ಕಂಥ ಸಾಯಿಲ್ ಕಾರ್ಬನ್, ಈಗ ನಮಗೆ ಏನದು ಸಿಗುತ್ತೆ ಅದನ್ನ ಕೊಡೋದಕ್ಕೆ ಬಹಳ ಅದು ನಮಗೆ ಹೆಲ್ಪ್ ಆಗುತ್ತೆ. ಈ ಮಣ್ಣಲ್ಲಿ ಕಣಗಳು ಅಂತ ಹೇಳ್ತೀವಿ, ಈ ಲವಣಗಳು, ಇದೆಲ್ಲದನ್ನು ನಾವು ಹ್ಯೂಮಿಕ್ ಅದನ್ನ ನಾವು ಕೊಟ್ಟಾಗ ಅದರಲ್ಲಿ 18.5% ಇರೋದ್ರಿಂದ ಬಹಳ ಒಳ್ಳೆ ಕೆಲಸ ಮಾಡುತ್ತೆ. ಹಂಗಾಗಿ ಪ್ರತಿಯೊಬ್ಬ ರೈತರಿಗೂ ನೀವು ಹೇಳ್ರಿ, ನಿಮ್ಮ ಅಡಿಕೆ ಬೆಳೆ ಆಗಿರ್ಬೋದು, ಹತ್ತಿ ಬೆಳೆ ಆಗಿರ್ಬೋದು, ಎಕ್ಸ್ಪೆಷಲಿ ಹತ್ತಿ ಬೆಳೆಗೆ ಈಗ ನಾವು ಕಾಯಿ ಕಟ್ಟೋ ಸಮಯ, ಈ ಕಾಯಿ ಕಟ್ತತಲ್ಲ, ಅಂತ ಟೈಮಲ್ಲಿ ನಮ್ಮ ಹ್ಯೂಮಿಕ್ ಎಕ್ಸ್ಟ್ರಾಕ್ಟ್ ಮತ್ತೆ ಅಗ್ರೋ 80+, ಅದ್ರ ಜೊತೆಗೆ ಗ್ರೋತ್ ಅಂತ ಬರುತ್ತೆ. ನೆಕ್ಸ್ಟ್ ಮುಂದಿನ ದಿನದಾಗ ಅದ್ರ ಬಗ್ಗೆ ಹೇಳ್ತೀನಿ. ಆ ಗ್ರೋತ್, ಆಮೇಲೆ ಮಲ್ಟಿ ನ್ಯೂಟ್ರಿಯೆಂಟ್, ಏನ್ ನಮಗೆ ಪೋಷಕಾಂಶಗಳು ಸಿಗ್ತವೆ, ಇವಿಷ್ಟು ಕಾಂಬಿನೇಷನ್ ಅಲ್ಲಿ ನೀವು ಕೊಡೋದ್ರಿಂದ ಒಳ್ಳೆ ಕೆಲಸ ಆಗುತ್ತೆ. ಹಂಗಾಗಿ ಇದನ್ನ 2 ರಿಂದ 3 ml, ಅಂದ್ರೆ ನೀವು ಒಂದು 20 ಲೀಟರ್ ಕ್ಯಾನ್ ಇತ್ತು ಅಂದ್ರೆ 35 ರಿಂದ 40 ml ಇದನ್ನ ಹಾಕೋದು, ಅದು 35 ರಿಂದ 40 ml. ಅಗ್ರೋ 80+ ಒಂದೇ ½ ml, ಅಲ್ಲಿಗೆ 20 ml. ಅದ್ರ ಜೊತೆಗೆ ನೀವು ಇದನ್ನ ಮಿಕ್ಸ್ ಮಾಡ್ಕೊಂಡು ಎಲ್ಲದು ಸ್ಪ್ರೇ ಮಾಡ್ಬೋದು. ಇದಕ್ಕೂ ಹೆಚ್ಚಿನ ಮಾಹಿತಿ ಏನಾದ್ರೂ ನಿಮಗೆ ಬೇಕಾತು ಅಂದ್ರೆ, ನಿಮಗೆ ಯಾರು ಕರ್ಕೊಂಡ್ಬಿಟ್ಟಿರ್ತಾರೆ ನಮ್ಮ ಲೀಡರ್ಸ್ ಆಗಿರ್ಬೋದು, ಅವರು ಇದ್ರ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತಾರೆ. ಇವತ್ತಿನ ದಿನ ನಾವು ಈ ಒಂದು ಹ್ಯೂಮಿಕ್ ಎಕ್ಸ್ಟ್ರಾಕ್ಟ್ ಮತ್ತೆ ಅಗ್ರೋ 80+ ಬಗ್ಗೆ ಅದು ಆದಷ್ಟು ಇದ್ರ ಬಗ್ಗೆ ಆಳವಾಗಿ ಎಲ್ಲ ತಿಳ್ಕೊಂಡ್ವಿ ಅಂತ ನಾವು ತಿಳ್ಕೊಂಡಿರ್ತೀವಿ. ಈಗ ಟೈಮ್ ಆಗ್ತಾ ಬಂದಿದೆ. ಇನ್ನು ಇದ್ರ ಬಗ್ಗೆ ಏನಾದ್ರೂ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಚಾಟ್ ಮುಖಾಂತರ ಕೇಳಿ. ಹಾ ಸರ್, ವಿಜಯ್ ಸರ್. ಎಸ್ ಸರ್, ಎಸ್ ಸರ್. ಹಾ ಸರ್, ಅದೇ ಇವ್ರು, ಈಗ ನೀವೊಂದು 4 ಮಾತಾಡ್ರಿ. ಸಂಘ ಸರ್ ಇಲ್ಲ? ಒಂದೇ ನಿಮಿಷ ಕೊಡ್ತೀನಿ ಸರ್ ಅವ್ರು. ಸರ್ ಸಂಗಮೇಶ್ ಸರ್ ಇಲ್ಲ, ರೈಟ್? ನೀವೇ ಮಾತಾಡಿದ್ದೆ.
ರೈಟ್ ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಫ್ರೆಂಡ್ಸ್, ಯು. ಯಾರಿಗಾದ್ರೂ ಏನಾದ್ರು ಡೌಟ್ಸ್ ಇದ್ರೆ ಚಾಟ್ ಮಾರ್ಕ್ಸ್ ಮೂಲಕ ತಿಳಿಸ್ಬೋದು, ಅಥವಾ ಏನಾದ್ರು ಹ್ಯಾಂಡ್ ರೈಸ್ ಮಾಡಿದ್ರು ಅವ್ರಿಗೆ ಅನ್ಮ್ಯೂಟ್ ಆಪ್ಷನ್ ಕೊಡ್ತೀನಿ. ಎನಿಬಡಿ, ಎನಿ ಡೌಟ್ಸ್? ಥ್ಯಾಂಕ್ ಯು ಸರ್. ಎಸ್ ಸರ್, ಎಸ್ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಎನಿ ಡೌಟ್ ಫ್ರೆಂಡ್ಸ್? ಯಾರಿಗಾದ್ರೂ ಡೌಟ್ ಇದ್ರೆ ಜಸ್ಟ್ ಚಾಟ್ ಬಾಕ್ಸ್ ಡೌಟ್ ಇದ್ರೆ ಅಲ್ಲೇ ಕೇಳಿ, ಹಾಕ್ಬೋದು. ಈಗ ಟೈಮ್ ಇದೆ. ಇದೆ, ನೋ ಪ್ರಾಬ್ಲಮ್ ಸರ್, ಟೈಮ್ ಇದೆ. ಓಕೆ ಓಕೆ. ಥ್ಯಾಂಕ್ ಯು ಅದೇ ರಾಣಿ ಇವರು ಮೇಡಮ್, ಥ್ಯಾಂಕ್ ಯು ಲೋಕೇಶ್ ವೆರಿ ಮಚ್. ಬಾಗಲಕೋಟ್ ಅವ್ರು ಕೇಳಿದಾರೆ, ಅದೇ ಈ PDF ಫೈಲ್ ಇದ್ರೆ ಕಳಿಸಿ ಅಂತ. ಓಕೆ, ಅದು ಶೂರ್ PDF ಶೂರ್, ಫೈಲ್ ಕಳಿಸ್ಕೊಡ್ತೀನಿ, ಕಳಿಸ್ಕೊಡ್ತೀವಿ. ಎಲ್ಲ ಕಳಿಸ್ಕೊಡ್ತೀನಿ. ಕಳಿಸ್ಕೊಡ್ತಾರೆ. ಥ್ಯಾಂಕ್ ಯು ರಾಣಿ ಥ್ಯಾಂಕ್ ಮೇಡಮ್. ಯು ಪ್ರದೀಪ್ ಸರ್, ಥ್ಯಾಂಕ್ ಯು. ಪ್ರದೀಪ್ ಸರ್, ಥ್ಯಾಂಕ್ ಯು. ಹಾ. ಲೋಕೇಶ್ ಬಾಗಲಕೋಟ್ ಧನ್ಯವಾದಗಳು ಸರ್ ಅಂತ ಕಳಿಸಿದ್ದಾರೆ. ಥ್ಯಾಂಕ್ ಯು ಸರ್.